ಮೈಗೆ ಮುಖಕ್ಕೆಲ್ಲ ಒಂದೇ ಕ್ರೀಮ್ ಹಚ್ಕೊಂಡ್ಬಿಡೋದಾ? ಮೈಗೆ ಯೂಶ್ವಲಿ ವಾಟ್ ಹ್ಯಾಪನ್ಸ್ ಇಸ್ ನಮಗೆ ಮುಖದಲ್ಲಿ ಆಯಿಲ್ ಗ್ಲ್ಯಾಂಡ್ಸ್ ಇರುತ್ತೆ, ಸಿಬೇಷಿಯಸ್ ಗ್ಲ್ಯಾಂಡ್ಸ್ ಇರುತ್ತೆ. ಸೊ ಬಾಡಿ ಮೇಲೆ ಅಷ್ಟಿರಲ್ಲ. ಸೊ ಬಾಡಿಗೆ ಜಾಸ್ತಿ ಜಿಡ್ಡಿನ ಅಂಶ ಬೇಕಾಗತ್ತೆ. ಬಟ್ ಅದೇ ಮಾಯಿಶ್ಚರೈಸರ್ ನಾವು ಮುಖಕ್ಕೆ ಹಚ್ಕೊಂಡ್ರೆ ಏನಾಗ್ಬೋದು ಅಂದರೆ ಪೋರ್ಸ್ ಕ್ಲಾಗ್ ಆಗಿ ಪಿಂಪಲ್ಸ್ ಬರೋದು ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ಫೇಸ್ ಮಾಯಿಶ್ಚರೈಸರ್ ಬೇರೆ, ಬಾಡಿ ಮಾಯಿಶ್ಚರೈಸರ್ ಬೇರೆ ಇರಬೇಕಾಗತ್ತೆ. ಬಟ್ ಮಕ್ಕಳಲ್ಲಿ ಯಾರಿಗೆ ಪ್ಯೂಬರ್ಟಿ ಆಗಿರಲ್ಲ, ಸಿಬೇಷಿಯಸ್ ಗ್ಲ್ಯಾಂಡ್ಸಿನ ಡೆವಲಪ್ ಆಗಿರಲ್ಲ, ಅವರು ಬಾಡಿ ಮತ್ತು ಫೇಸ್ ಅದೇ ಮಾಯಿಶ್ಚರೈಸರ್ ಯೂಸ್ ಮಾಡ್ಬೋದು. ಸೊ ಸ್ಕಿನ್ನ ಸಾಫ್ಟಾಗಿ ಇಟ್ಕೊಬೇಕು, ಚೆನ್ನಾಗಿ ಇಟ್ಕೊಬೇಕು ಅಂದರೆ ಬರೀ ಹೊರಗಡೆಯಿಂದನೇ ಹಚ್ಕೊಬೇಕಾ, ಒಳಗಡೆಯಿಂದ ಏನಾದರೂ ನಾವು ಮಾಡ್ಬೋದಾ? ಹೌದು. ಸೊ ಒಳಗಿಂದ ಅಂದರೆ ಏನು, ಆಹಾರ ಮತ್ತು ಕೆಲವು ಸಪ್ಲಿಮೆಂಟ್ಸ್. ಸೊ ನಮ್ಮ ಆಹಾರದಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುತ್ತಲ್ಲ, ಅದರದ್ದು ಅಂಶ ಜಾಸ್ತಿ ಇರಬೇಕು. ಸೊ ಅದಕ್ಕೆ ನೀವು ಬೇರೆ ಬೇರೆ ಬೀಜ, ಹೆಂಗಂದರೆ ಎಳ್ಳು, ಅಗಸೆ ಬೀಜ, ವಾಲ್ನಟ್ಸು, ನಾನ್ ವೆಜ್ ತಿಂದಿರೋರು ಫಿಶ್ಶು, ಸೊ ಅದೆಲ್ಲ ಸೇವನೆ ಜಾಸ್ತಿ ಮಾಡಬೇಕಾಗತ್ತೆ. ಇದೆಲ್ಲ ಕರೆಕ್ಟಾಗಿ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಒಮೆಗಾ 3 ಸಪ್ಲಿಮೆಂಟ್ಸ್ ಬರುತ್ತೆ, ಅದು ಸಹ ತಗೋಬೋದು.